ಕತ್ತಲಲ್ಲಿ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಕರ್ನಾಟಕ ಕತ್ತಲಲ್ಲಿದೆ, ಆದರೆ ಈ ರಾಜಕಾರಣಿಗಳು ಮಾತ್ರ ಅದನ್ನು ಒಪ್ಕೊಳ್ಳಿಕ್ಕೆ ಸುತಾರಾಮ್ ತಯಾರಿಲ್ಲ. ಯಾರ್ಯಾರು ಯಾವ್ಯಾವ ಘೋಷಣೆಗಳನ್ನು ಮಾಡಿದ್ರು, ಏನೇನು ಹೇಳಿದ್ರು ಓಟ್ ತಗೋಬೇಕಾದ್ರೆ ಅದೆಲ್ಲರಿಗೂ ಕೂಡ ರಾಜ್ಯದ ಜನತೆಗೆ ಗೊತ್ತಿರುವಂಥ ವಿಚಾರನೆ. ಫ್ರೀಯಾಗಿ ಕರೆಂಟ್ ಕೊಡ್ತೀನಿ ಅಂತ ಯಾವ ಆಧಾರದ ಮೇಲೆ ರಾಜಕಾರಣಿಗಳು ಹೇಳಿದ್ರು ಅನ್ನುವಂಥದ್ದು ಪದೇ ಪದೇ ಹೇಳುವಂಥ ಪ್ರಶ್ನೆ. ಇವರಿಗೆ ರಾಜ್ಯದ ಇಂಧನ ವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ಕಿಂಚಿತ್ ಜ್ಞಾನ ಇರಲಿಲ್ವ, ಇವರಿಗೆ ಪರಿಜ್ಞಾನ ಇಲ್ಲದೇ ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರ ಅನ್ನುವಂಥದ್ದು. ಈಗ ನಾವು ರೈತರಿಗೆಲ್ಲ ಉಚಿತ ವಿದ್ಯುತ್ ಕೊಟ್ಟಿದ್ದೀವಿ ಎನ್ನುವಂಥ ಬೊಗಳುಗಳು ಬೇರೆ. ಸೊ ಇಂಥ ಸಂದರ್ಭದಲ್ಲಿ ಈ ರಾಜಕಾರಣಿಗಳಿಗೆ ಏನಾದರೂ ಸ್ವಲ್ಪನಾದರೂ 3 ಕಾಸಿನ ನಾಚಿಕೆ ಅನ್ನುವಂಥದ್ದು ಏನಾದರೂ ಇದೆಯಾ ಅಂತ, ಜೊತೆಗೆ ಮುಂದಿನ ಪೀಳಿಗೆಗೆ ಇವರು ಏನು ಕೊಡ್ಲಿಕ್ಕೆ ಬಯಸ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಕರ್ನಾಟಕ ಕತ್ತಲಿದೆ ಅನ್ನುವಂಥದ್ದು. ಕೇವಲ ಕೈಗಾರಿಕೆಗಳು ಯಾವ್ಯಾವ ರೀತಿ ನಷ್ಟ ಅನುಭವಿಸ್ತಾ ಇವೆ ಅದನ್ನೆಲ್ಲದೂ ಕೂಡ ನೀವು ನೋಡ್ತಾ ಇದ್ದೀರಿ, ನಾವು ಕೂಡ ತೋರಿಸ್ತಾ ಇದ್ದೀವಿ. ಬಳ್ಳಾರಿನಲ್ಲಿ ಜೀನ್ಸ್ ಉದ್ಯಮ ಅನ್ನುವಂಥದ್ದು ಇನ್ನೇನು ಬೀಗ ಹಾಕುವಂಥ ಸ್ಥಿತಿಗೆ ಬಂದು ತಲುಪಿಡ್ತು. ನಿಜಕ್ಕೂ ನಮ್ಮ ರೈತರು ಬೆಳೆಗಳಿಗೆ ನೀರು ಹಾಯಿಸಲಿಕ್ಕೆ ಸಾಕಾಗದನ್ನೇ ಕಂಗೆಟ್ಟು ಕೂತ್ಕೊಂಡಿದ್ದಾರೆ. ಇವ್ರ ಯೋಗ್ಯತೆಗೆ ಗೊಬ್ಬರ ಕೊಡೋಕ್ಕಾಗಲ್ಲ, ಇವ್ರ ಯೋಗ್ಯತೆಗೆ ಬೀಜ ಒದಗಿಸೋಕ್ಕಾಗಲ್ಲ. ಇನ್ನು ಬೆಳೆ ಬೆಳೆದು ನಿಂತಹ ಸಂದರ್ಭದಲ್ಲಿ ಇವರು ನೀರು ಕೊಡೋಕ್ಕೂ ಯೋಗ್ಯತೆ ಇಲ್ಲ ಅಂತಂದರೆ ಬಹುಶಃ ಇಂಥವ್ರನ್ನ ಯಾಕೆ ಚುನಾಯಿಸಬೇಕು ಈ ರಾಜ್ಯದ ಜನರು ಅನ್ನುವಂಥದ್ದು. ನಿಜಕ್ಕೂ ರಾಜ್ಯದ ಜನ ಕಂಗಾಲಾಗಿ ಹೋಗಿದ್ದಾರೆ. ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ ಅಂತ ಚಾತಕ ಪಕ್ಷಿಗಳ ಥರ ಕಾಯ್ತಾ ಇದ್ದಾರೆ. ಆದರೆ ರಾಜಕಾರಣಿಗಳ ತಲೆಯಲ್ಲೇ ಕತ್ತಲಿದೆ. ಈ ಸಂದರ್ಭದಲ್ಲಿ ಬಹುಶಃ ಇವರು ಬೆಳಕನ್ನು ನೀಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಮತ್ತೆ ಹೇಳುವಂತಹ ಪ್ರಶ್ನೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಬದ್ರಿನಾಥ್ ನಮ್ಮ ಜೊತೆಗಿದ್ದಾರೆ, ಶ್ರೀಧರ್ ಪ್ರಭು ನಮ್ಮ ಜೊತೆಗಿದ್ದಾರೆ. ಬದ್ರಿನಾಥ್ ಏನು ಹೇಳ್ತಾರೆ ಕೇಳೋಣ. ಬದ್ರಿನಾಥ್ ಅವರೇ, ತಾವು ನೋಡಿದ್ರಿ ರಾಜಕಾರಣಿಗಳು ಹೇಳೋ ಪ್ರಕಾರ ಏನು ಅಂತಂದರೆ ಬೇರೆ ಬೇರೆ ಕಾರಣಗಳನ್ನ ಕೊಡ್ತಾ ಇದ್ದಾರೆ ಯಾಕೆ ನಮಗೆ ವಿದ್ಯುತ್ ಕೊರತೆ ಇದೆ ಅನ್ನುವಂಥದ್ದು. ಸೊ ಶೋಭಾ ಕರಂದ್ಲಾಜೆ ಅವರು ಹೇಳಿದಂಥ ಮಾತನ್ನು ತಾವು ಗಮನಿಸಿದ್ರಿ. ಅವ್ರು ಹೇಳೋದೇನು ಅಂತಂದರೆ ತೆಲಂಗಾಣದಲ್ಲಿ ಗಲಾಟೆ ಆಗ್ತಾ ಇದೆ, ಹೀಗಾಗಿ ಕೋಲ್ ಬರ್ತಾ ಇಲ್ಲ, ನಮಗೆ ಕಲ್ಲಿದ್ದಲು ಬರ್ತಾ ಇಲ್ಲ, ಹೀಗಾಗಿ ತೊಂದರೆ ಇದೆ ಅಂತ. ಒಟ್ಟಾರೆಯಾಗಿ ಉತ್ಪಾದನೆಯಲ್ಲಿ 20% ಉತ್ಪಾದನೆ ಮಾತ್ರ ಈ ಕೋಲಿಂದ ಬರುವಂಥದ್ದು ತಮ್ಗೆ ಗೊತ್ತಿರುವಂಥ ವಿಚಾರ. ಸೊ ಇಂಥ ಸಂದರ್ಭದಲ್ಲಿ ಈ ರಾಜಕಾರಣಿಗಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅನ್ಸಲ್ವ ತಮಗೆ? ನೋಡಿ, ಅವರು ಸುಳ್ಳು ವಿಷಯ ಜಗಜ್ಜಾಹೀರಾತಿಗಿದೆ. ಅವ್ರದ್ದೇ KPTCL ವೆಬ್ಸೈಟ್ನಲ್ಲೇ ಅವರು ಈ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ. ಈಗ ಏನಾಗ್ತಾ ಇದೆ, ನಮ್ಮ ಕೋಲು ಇಂಡಿಯಾ ಪ್ರಪಂಚದಲ್ಲೇ 3rd ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕೋಲ್. ಇವಾಗ ಕೋಲ್ ಇದೆ, ಕೋಲ್ ಅಲ್ಲಿಂದ ಇಲ್ಲಿಗೆ ತರಿಸ್ಕೊಳ್ಳೋದಕ್ಕೆ ನಾವು ರೈಲ್ವೆ ಮಾರ್ಗನ ಅವಲಂಬಿಸಬೇಕು. ಇದು ನಮಗೆ ಭಾಳ ಕಡಿಮೆ ಆಗುತ್ತೆ. ನಮಗೆ ಕೋಲ್ಗೆ ಇವರು 2 ಕೆಲಸ ಮಾಡಬೇಕು. ಒಂದು, ನಮಗೆ ಕೋಲ್ ಬೇಕು ಅನ್ನೋ ಒಂದು ರಿಕ್ವೆಸ್ಟ್ ಕೊಡಬೇಕಾಗತ್ತೆ ಇವರು ಸೆಂಟ್ರಲ್ ಗೌರ್ಮೆಂಟ್ಗೆ. ಎರಡನೇದು, ತಗೊಂಡಿರೋ ಕೋಲ್ಗೆ ಹಣ ಕೊಡಬೇಕಾಗತ್ತೆ. ಇನ್ನು ಮುಂದೆ ತಗೊಳ್ಳೋದನ್ನು ನೋಡಬೇಕಾಗತ್ತೆ. ಯಾಕೆಂದರೆ ನಮಗೆ ಕೋಲು ತಗೊಂಡು ನಾವೇ ಪವರ್ ಪ್ರೊಡ್ಯೂಸ್ ಮಾಡಿದ್ರೆ ಭಾಳ ಚೀಪ್ ಆಗುತ್ತೆ. ಆದರೆ ನಮ್ಮದು ಪ್ರಾಬ್ಲಮ್ ಏನಾಗ್ತಾಯಿದೆ, ಇನ್ಫ್ಯಾಕ್ಟ್ ನಮ್ಮದು ಟೋಟಲ್ ಕೋಲ್ ರಿಕ್ವೈರ್ಮೆಂಟು ಒಂದು ದಿನಕ್ಕೆ 23,000 ಟನ್ ಇರುತ್ತೆ. ಅಂದರೆ ತಿಂಗಳಿಗೆ ಹೆಚ್ಚು ಕಡಿಮೆ 8 ಲಕ್ಷ ಟನ್ ಸಾಕು ನಮಗೆ. ಆದರೆ ಕೋಲ್ ಇಂಡಿಯಾದಲ್ಲಿ ಒಂದು ದಿನಕ್ಕೆ ತೆಗೆಯೋಷ್ಟು ಕೋಲು ಬರೀ 8 ಲಕ್ಷ ಟನ್ನು. ಅಂದರೆ ಅವರು ಒಂದು ದಿನಕ್ಕೆ ತೆಗೆಯೋದು ಕೋಲು ನಮಗೆ ಒಂದು ತಿಂಗಳಿಗೆ ಸಾಕಾಗತ್ತೆ. ನಮ್ದು ಒಂದೇ ಅಲ್ವಲ್ಲ, ಬೇರೆ ಬೇರೆ ಕಡೆಗೂ ಕೂಡ ಇದಾವೆ, ಬೇರೆ ಬೇರೆ ಕಡೆನೂ ಇರುತ್ತೆ. ಹಾಗೆಯೇ ಬೇರೆ ಬೇರೆ ಕಡೆಗೆ ಅವರು ಉಳಿದಿರೋ ಇದನ್ನ ಅಲೋಕೇಶನ್ ಇವರು ಮಾಡಬೇಕು. ಆದರೆ ಒಂದೇನಾಗುತ್ತೆ, ನಮ್ಮಲ್ಲಿ ಉತ್ಪಾದನೆ ಆಗೋಂಥ ಕೋಲು ಬರೀ 15 to 45% ಆ್ಯಶ್ ಕಂಟೆಂಟೇ ಇದೆ. ಆಮೇಲೆ 4200 ಕಿಲೋ ಕ್ಯಾಲರಿ ಅಷ್ಟೇ ಇರುತ್ತೆ. ಆದರೆ ಇಂಪೋರ್ಟ್ ಇವರು ಮಾಡಿದರೆ, ಇವಾಗ ಇವರು ಹೇಳೋದೇನು ಅಂದರೆ 6200 ಕಿಲೋ ಕ್ಯಾಲರಿ ಇದೆ, ನಮ್ಮ ಜನ್ರೇಟರ್ಗಳಿಗೆ ಅದು ಸರಿಯಾಗಿರಲ್ಲ, ಅದಕ್ಕೋಸ್ಕರ ನಾವು ಇಂಪೋರ್ಟ್ ಮಾಡೋಕ್ಕಾಗ್ತಾಯಿಲ್ಲ, ಅದನ್ನು 20% ತಗೋತೀವಿ, ಇದನ್ನು 80% ತಗೋತೀವಿ ಅಂತ ಅವ್ರು ಹೇಳಿದ್ದು ಸರಿ ಅಂತಲೇ ನಾವು ತಿಳ್ಕೊಳ್ಳೋಣ. ಆದರೆ ಹೋದ ವರ್ಷ ನಮ್ಗೆ ಎಷ್ಟು ಕೋಲು ಬೇಕಿತ್ತು, ತಿಂಗಳಿಗೆ 8 ಲಕ್ಷ ಅಂದರೆ ವರ್ಷಕ್ಕೆ ಹೆಚ್ಚು ಕಡಿಮೆ ಒಂದು 80 ಲಕ್ಷ ಟನ್ ಕೋಲ್ ಬೇಕಾದಾಗ ಇವರು ಇಂಪೋರ್ಟ್ ಮಾಡಿರೋದು ಬರೀ 8 ಲಕ್ಷ ಟನ್ನು. ಅಂದರೆ ಇವರು ಮೊದಲೇ ಡಿಸೈಡ್ ಮಾಡಿಬಿಟ್ಟಿದ್ರು ಫುಲ್ಲು ಪ್ರೊಡಕ್ಷನ್ ಮಾಡಬಾರ್ದು ಅಂತ. 8 ಲಕ್ಷ ಟನ್ ಇಂಪೋರ್ಟ್ ಮಾಡಿದರೆ ಇವ್ರ ಪ್ರಕಾರ ಬರೀ 50%ನಲ್ಲಿ ರನ್ ಮಾಡಬೇಕು ಅಂತಲೇ ಇತ್ತು. ಇಟ್ ಈಸ್ ಪ್ರೈಮಾ ಫೇಸಿ, ಅದು ಆ ಥರ ಒಂದು ಬರುತ್ತೆ. ಎರಡನೇದು, ಕೋಲ್ಗಿಂತ ಇವರು ಏನು ಪ್ರೊಡ್ಯೂಸ್ ಮಾಡ್ತಾರೆ ಪವರು, ನಾವು 1 ಅಕ್ಟೋಬರ್ ಸರ್ ನಾನು ಕೇಳ್ತಿರುವಂಥ ಪ್ರಶ್ನೆ, ನಿಜಕ್ಕೂ ಇವತ್ತಿನ ಕಾರಣಕ್ಕೆ, ಇವತ್ತಿನ ಈ ಏನು ಕರ್ನಾಟಕ ಕತ್ತಲಲ್ಲಿ ಹೋಗ್ತಾ ಇದೆ ಅದಕ್ಕೆ ನಿಜಕ್ಕೂ ಕೋಲ್ ಕಾರಣ ಅನ್ನುವಂಥದ್ದು, ಅದೊಂದೇ ಕಾರಣ ಅಲ್ಲ ಅನ್ನುವಂಥದ್ದು ಮಾತನ್ನು ಹೇಳಿದ್ರಿ. ಹಾಗಾದರೆ ಸಮಸ್ಯೆಯ ಮೂಲ ಯಾವುದು, ಸಮಸ್ಯೆ ಎಲ್ಲಿದೆ? ಹಾಗಾದರೆ ನೋಡಿ, ಸಮಸ್ಯೆ ಮೂಲ ಏನು ಅಂದರೆ, ನಮಗೆ ಪವರ್ ಯಾವಾಗಿತ್ತು ಆವಾಗ ನಮ್ಮದೆಲ್ಲ ಟ್ರಾನ್ಸ್ಮಿಷನ್ ಲೈನ್ಗಳದ್ದೆಲ್ಲ ಮೇಜರ್ ಬ್ರೇಕ್ ಡೌನ್ಗಳಿತ್ತು. ಅಂದರೆ ಎಲ್ಲಿನೂ ಇವರು ಸರಿಯಾದ ವ್ಯವಸ್ಥಿತವಾಗಿ ಮೇಂಟೆನೆನ್ಸ್ ಮಾಡ್ತಾ ಇಲ್ಲ ಇವರು.
ಅದು ನಿರ್ವಹಣೆ ಮಾಡಬೇಕಿದು. ನೀವು ಫಾರ್ ಎಕ್ಸಾಂಪಲ್ 1 ಜೂನ್ 2011 ನೀವು ಯಾವುದಾದ್ರೂ ಇವ್ರದ್ದು ಲೋಡ್ ಕರ್ವ್ ತಗೊಂಡ್ರೆ KPTCLದು ಒಂದು ಕಾಲಮ್ ಅವರೇ ಕೊಡ್ತಾರೆ, ಇದೇನು ನಾವು ಹೇಳೋದಲ್ಲ, ಅವರು KPTCLನವರೇ ಹೇಳಿರೋದು. ಪ್ರತಿದಿನ ಮಿನಿಮಮ್ 8 ರಿಂದ 10, ಇವಾಗ ಪವರ್ ಕಡಿಮೆ ಪ್ರೊಡಕ್ಷನ್ ಆದರೆ ಕಡಿಮೆ ಫೇಲ್ಯೂರ್ ಇರುತ್ತೆ, ಪವರ್ ಜಾಸ್ತಿ ಪ್ರೊಡಕ್ಷನ್ ಆದಾಗ 18 ಫೀಡರ್ಗಳು ಫೇಲ್ಯೂರ್ ಇರುತ್ತೆ. ಅಂದರೆ ಇವರಿಗೆ ಪವರ್ ಕೊಡೋ ಅಂಥ ಒಂದು ಮನಸ್ಸಿದ್ದರೆ, ಸರಿಯಾದ ನಿರ್ವಹಣೆ ಮಾಡಿರೋರು, ಆಲ್ಟರ್ನೇಟ್ ಮೆಥಡ್ಸ್ ಮಾಡಿರೋರು, ಆಮೇಲೆ ನಮಗೆ ಅದಕ್ಕೆ ಏನಾದರೂ ಒಂದು ಸರಿಯಾದ ತಾಂತ್ರಿಕ ವರ್ಗದವ್ರನ್ನ ಅಲ್ಲಿ ನಿಯೋಜಿಸ್ತಾ ಇದ್ರು, ಅದೆಲ್ಲ ಇವರು ಮಾಡಿಲ್ಲ. ಎರಡನೇದು ಇವ್ರಿಗೆ ಪವರ್ ಪ್ರೊಡ್ಯೂಸ್ ಮಾಡೋದು, ಎರಡನೇದು ಇವ್ರು ಹೇಳೋ ಹಾಗೆ ಸೆಂಟ್ರಲ್ನಲ್ಲಿ ಪವರ್ ಕೊಡ್ತಾ ಇಲ್ಲ ಅಂತ ಇವರು ಹೇಳ್ತಾರೆ. ಆದರೆ ಇವ್ರದ್ದೇ ವೆಬ್ಸೈಟಲ್ಲಿ ಏನಿದೆ 1596 ಮೆಗಾವಾಟ್ಗೆ 1006 ಮೆಗಾವಾಟ್ ತನಕ ಅವರು ಕೊಟ್ಟಿರೋದು. ಓಕೆ ಸರ್, ಈಗ ಕೇಂದ್ರದಿಂದ ಎಷ್ಟು ಕೊಡ್ತಾ ಇದ್ದಾರೆ, ಕೇಂದ್ರದಿಂದ ಎಷ್ಟು ಬಂದಿದೆ, ಈ ರಾಜಕಾರಣಿಗಳು ಏನು ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ನಂತರ ಮಾತಾಡ್ತೀನಿ. ಸರ್ ತಾವೇನು ಹೇಳ್ತೀರಿ ಶ್ರೀಧರ್? ನೋಡಿ ರಂಗನಾಥ್, ನಾನು ಮೊದಲನೇದಾಗಿ ಹೇಳೋದು, ಈಗ ಈ ಕೋಲ್ನ ಸಮಸ್ಯೆ, ಇದು ಎಂಟೈರ್ ಈ ವಿದ್ಯುತ್ ಕ್ಷಾಮದ ಸಮಸ್ಯೆಯನ್ನು ಒಂದು ಕಲ್ಲಿದ್ದಲಿನ ಸಮಸ್ಯೆಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಆಯಿತು, ಅದನ್ನು ಒಂದು ಕ್ಷಣ ಮಾತ್ರಕ್ಕೆ ಅದನ್ನ ಒಪ್ಕೊಳ್ಳೋಣ, ಫಾರ್ ಆರ್ಗ್ಯುಮೆಂಟ್ ಸೇಕ್ ಅದು ಕೋಲ್ನ ಸಮಸ್ಯೆ ಅಂತ ಇಟ್ಕೊಳ್ಳೋಣ. ನೋಡಿ, ಕೋಲ್ ಸಪ್ಲೈನ ಸ್ಟೇಟಸ್ ಏನಿತ್ತು 31 ಆಗಸ್ಟ್ 2011 ಅಂಥೇಳಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯ ವೆಬ್ಸೈಟ್ನಲ್ಲಿ, ಭಾಳ ಅಥೆಂಟಿಕ್ ಒಂದು ಏಜೆನ್ಸಿ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಅಂತ ಹೇಳಿದ್ರೆ ಒಂದು ಭಾಳ ರೆಸ್ಪೆಕ್ಟಬಲ್ ಏಜೆನ್ಸಿ, ಸರ್ಕಾರದ ಒಂದು ಏಜೆನ್ಸಿ ಅದು. ಅದರಲ್ಲಿ ಹೇಳ್ತಾರೆ ಸುಮಾರು 22 ಪ್ಲಾಂಟ್ಗಳಲ್ಲಿ ದೇಶದಾದ್ಯಂತ 22 ಪ್ಲಾಂಟ್ಗಳಲ್ಲಿ ಈ ಸಮಸ್ಯೆ ಇತ್ತು ಆಗಸ್ಟ್ನಲ್ಲೇ ಅಂತ ಹೇಳ್ತಾರೆ. ಈಗ ಇದು ಇವತ್ತು ತಲೆದೋರದಂಥ ಸಮಸ್ಯೆ ಅಲ್ಲ, ಇದು ತೆಲಂಗಾಣ ಸಮಸ್ಯೆ ಜೊತೆ ಲಿಂಕ್ ಮಾಡಿ ಹೇಳ್ತಾರೆ, ಏನೋ ನಿನ್ನೆ ಮೊನ್ನೆ ಹುಟ್ಟಿದಂಥ ಸಮಸ್ಯೆ ಅಂತ ಹೇಳ್ತಾರೆ. ಹಾಗಾದರೆ ಆಗಸ್ಟ್ನಲ್ಲೇ ಈ ಸಮಸ್ಯೆ ತಲೆದೋರಿದಾಗ ಯಾಕೆ ಕಲ್ಲಿದ್ದಲಿನ ಸ್ಟಾಕ್ಗಳನ್ನು ನಾವು ಕಲ್ಲಿದ್ದಲನ್ನು ಸಾಕಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಮಾಡಿಕೊಳ್ಳಿಲ್ಲ? ಅದರಲ್ಲಿ ಎಲ್ಲಿ ನಾವು ತಪ್ಪನ್ನು ಹುಡುಕ್ತಾ ಹೋಗಬೇಕಾಗ್ತದೆ. ನೋಡಿ, ಇದರಲ್ಲೇ ಸದರ್ನ್ ರೀಜನ್ನಲ್ಲೇ ಸುಮಾರು 9-10 ಪ್ಲಾಂಟ್ಗಳಲ್ಲಿ, ಆಂಧ್ರದಲ್ಲಿ DN, ತಾತಾರಾವ್, ಮೆಟ್ಟೂರು, ಟೂಟಿಕೋರಿನ್, ಬಳ್ಳಾರಿ, ರಾಮಗುಂಡಂ, ರಾಯಚೂರು, ಕೊತ್ತಗುಂಡಂನಿಂದ ಹಿಡಿದು ಈಸ್ಟರ್ನ್ ಕೋಲ್ ಫೀಲ್ಡ್ಸ್ನಲ್ಲೂ ಈ ಪ್ರಾಬ್ಲಮ್ ಇದೆ. ಈಸ್ಟರ್ನ್ ಕೋಲ್ ಫೀಲ್ಡ್ಸ್ಗಳಲ್ಲೂ ಕಹಲ್ಗಾಮ್ನಲ್ಲಿದೆ, ಕೋಲಾಘಾಟ್ನಲ್ಲಿದೆ ಅಂತ ಹೇಳಿ ಈ ಸುಮಾರು 22ರ ಲಿಸ್ಟ್ ಅನ್ನೇ ಇವತ್ತು CA ವೆಬ್ಸೈಟ್ ತೋರಿಸುತ್ತೆ. ಈ ತೆಲಂಗಾಣದ ಗಲಾಟೆ ಆಯ್ತು ಅಂದ ತಕ್ಷಣ ನಮಗೆ ಮಾತ್ರ ತೊಂದರೆ ಆಗಿದೆ ಅನ್ನೋದಲ್ಲ, ಇದು ಎಲ್ಲ ಕಡೆಗೂ ಇದೆ. ಹೌದು, ಇದೊಂದು ರಾಜ್ಯ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲೇ ಒಂದಷ್ಟು ಯೋಚನೆ ಮಾಡ್ಬೇಕಾಗಿತ್ತು ಇವರು ಅಂತ. ಅಂದ್ರೆ ಈ ಕೋಲ್ ಇಂಡಿಯಾ ಲಿಮಿಟೆಡ್ ಕೊಡಬೇಕಾಗಿರುವಂತ ಬಾಕಿ ಎಷ್ಟು, ಬರಬೇಕಾಗಿರುವಂತ ಪ್ರಮಾಣ ಎಷ್ಟು, ಇದೆಲ್ಲದರ ಬಗ್ಗೆನೂ ಒಂದಷ್ಟು ಯೋಚನೆಗಳಾಗಬೇಕಾಗಿತ್ತು ಇವರಿಗೆ. ರಂಗನಾಥ್, ನಾನು ಹೇಳ್ತೇನೆ ತಮಗೆ, ಈಗ ನೋಡಿ, ಇಷ್ಟೊಂದು ಈ ವೆಬ್ಸೈಟ್ ನಲ್ಲಿ ಇದ್ದು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾನು ಇದನ್ನ ವೆಬ್ಸೈಟ್ ನನ್ನ ಡೌನ್ಲೋಡ್ ಮಾಡಿದ್ದೇನೆ. ಇವತ್ತು ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಇದೆ, ವಿದ್ಯುತ್ ನಿಯಂತ್ರಣ ಆಯೋಗ ಇದೆ, ಇವತ್ತು ಎಕ್ಸ್ಪರ್ಟ್ ಬಾಡಿಗಳಿದೆ, KPTCL ಇದೆ. ಈ ವೆಬ್ಸೈಟ್ ನಲ್ಲಿ ಓಹೋ ಇಷ್ಟು ಜನರಿಗೆ ಇದು ತೊಂದರೆ ಆಗಿದೆ, ನಾವು ಇದನ್ನ ಇಲ್ಲಿ ಸಂಗ್ರಹಣೆ ಮಾಡಿ ಇಡದೇ ಇದ್ರೆ ನಮ್ಗೆ ತೊಂದರೆ ಆಗುತ್ತೆ ಅಂತೇಳಿ ಇವರಿಗೆ ದೂರಾಲೋಚನೆ ಇರಲಿಲ್ವಾ? ಒಂದು ವಿಚಾರ. ಎರಡನೇದು, ಇವತ್ತು ಅನೇಕ ಸುಮಾರು 13ರಿಂದ 14 ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗಗಳು ಇವತ್ತು ಸಾರ್ವಜನಿಕ ವಿಚಾರಣೆಯನ್ನು ಮಾಡಿವೆ ಲೋಡ್ ಶೆಡ್ಡಿಂಗ್ ಮೇಲೆ. ಯಾಕೆ ನಮ್ಮ ಆಯೋಗ ಮಾಡ್ತಾ ಇಲ್ಲ? ಇದನ್ನು ಬರೀ ಒಂದು ಸೆಂಟರ್ ವರ್ಸಸ್ ಸ್ಟೇಟ್ ಸಮಸ್ಯೆ ಆಗಲಿ, ಕೋಲ್ ಸಮಸ್ಯೆ ಆಗಲಿ, ತೆಲಂಗಾಣ ಸಮಸ್ಯೆ ಜೊತೆ ಸಮೀಕರಿಸಿ ನೋಡುವಂಥದ್ದು ಬಹಳ ತಪ್ಪು. ಇದಕ್ಕೆ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಮೊದಲನೇದಾಗಿ ಇವತ್ತು ಜನರನ್ನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರ ಸಹಭಾಗಿತ್ವದಲ್ಲಿ ಒಂದು ವಿಚಾರಣೆಯನ್ನು ಮಾಡಬೇಕು. ಜನರಿಗೆ ಇವತ್ತು ಎಕ್ಸ್ಪರ್ಟ್ಸ್ ಬಂದು ಹೇಳ್ತಾರೆ ಏನು ಅದರ ನಿಜವಾದ ಸಮಸ್ಯೆನ, ಇದು ಅದರ ರೂಟ್ಗೆ ನೀವು ಹೋಗಬೇಕಾದ್ರೆ ಅವರನ್ನ ಪರಿಣಿತರನ್ನ ಇನ್ವಾಲ್ವ್ ಮಾಡದೆ ಮತ್ತು ಪಾರದರ್ಶಕವಾಗಿ ಮಾಡದೆ. ಎಲೆಕ್ಟ್ರಿಸಿಟಿ ಆ್ಯಕ್ಟ್ನಲ್ಲಿ ಎಲೆಕ್ಟ್ರಿಸಿಟಿ ಆ್ಯಕ್ಟ್ 2003 ಬಂದಿದೆ, ಪಾರದರ್ಶಕವಾಗಿ ಎಲ್ಲ ನಿರ್ಣಯಗಳು ಆಗಬೇಕು ಅಂತ ಹೇಳುತ್ತೆ. ಒಬ್ಬ ಸರ್ಕಾರ, ಒಬ್ಬ ಮಂತ್ರಿ, ಒಬ್ಬ ಮುಖ್ಯಮಂತ್ರಿ ಬಂದು ನಾನು ಇಷ್ಟು ರೇಟ್ ಜಾಸ್ತಿ ಮಾಡ್ತೇನೆ, ಮೊದಲಿಗೆ ಹೇಳಿಬಿಟ್ರು 25 ಪೈಸೆ ಜಾಸ್ತಿ ಮಾಡ್ತೇವೆ ಅಂತ ಲೋಡ್ ಶೆಡ್ಡಿಂಗ್ ಇಂತ ಮುಂಚೆನೆ, ಮತ್ತೆ ಈಗ ಲೋಡ್ ಶೆಡ್ಡಿಂಗ್ ಮಾಡ್ತೇವೆ ಅಂತ ಹೇಳ್ತಾರೆ. ಎಲ್ಲ ಒಂದು ಸರ್ಕಾರ ಹೋಗ್ಬೇಕು ಹೇಳಿ, ಹೆಂಗತ್ತಾ ಜಾಸ್ತಿ ಮಾಡ್ತೀವಿ ಅಂತ ಅನ್ನಕ್ಕೆ ಅವ್ರಿಗೆ ಏನಾಗಿದೆ? ಅವ್ರಿಗೆ ಅಧಿಕಾರ ಇಲ್ಲ, ಕಾನೂನಿನಲ್ಲಿ ಅವ್ರಿಗೆ ಅಧಿಕಾರ ಇಲ್ಲ. ನೋಡಿ, ಎಲ್ಲ ಬಹಳ ಬೇಸರ ಸಂಗತಿ ಅಂತಂದ್ರೆ ಜನಸಾಮಾನ್ಯರು ಏನು ಕಷ್ಟ ಅನುಭವಿಸ್ತಾರೆ ಅದು ಇವರಿಗೆ ತಟ್ಟೋದೇ ಇಲ್ಲ ಅನ್ನುವಂಥದ್ದು. ನೋಡಿ, ಇವರಿಗೆ ಗಾಳಿ ತಟ್ಟಲ್ಲ, ಇವರಿಗೆ ಬಿಸಿಲು ತಟ್ಟಲ್ಲ, ಇವರಿಗೆ ಕತ್ಲು ಅನ್ನುವಂಥದ್ದು ನಾಟಲ್ಲ. ಇವರಿಗೆ ಈ ಎಲ್ಲಾ ವ್ಯವಸ್ಥೆಗಳನ್ನು ಹೊಂದಿರುವಂತವರಿಗೆ ಜನಸಾಮಾನ್ಯರ ಕಷ್ಟ ನಷ್ಟಗಳು ಹೇಗೆ ಅರ್ಥವಾಗಲಿಕ್ಕೆ ಸಾಧ್ಯ ಅಂತ. ಇನ್ನೊಂದು 8 ದಿನದಲ್ಲಿ ನೋಡಿ 25ರಿಂದ 30 ಪೈಸೆ ಜಾಸ್ತಿ ಕರೆಂಟ್ ರೇಟ್ ಕೂಡ ಜಾಸ್ತಿ ಆಗ್ತದೆ. ಇವತ್ತು ವಿದ್ಯುತ್ ಶಕ್ತಿಯ ದರ ಇವತ್ತು ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಈ ವಿದ್ಯುತ್ ಅಭಾವಕ್ಕೆ ಏನಾದರೂ ಮಾಡೋದು ಬಿಟ್ಟು ದರವನ್ನು ಹೆಚ್ಚಿಗೆ ಮಾಡುವ ಹಿಂಗೆ ದರ ಜಾಸ್ತಿ ಮಾಡ್ತಾ ಇರಲಿ. ಶ್ರೀಧರ್ ಪ್ರಭು ಅವರೇ, ಶಾಕ್ ಕೊಡೋದು ಹೆಂಗೆ ಅಂತ ನಮ್ಮ ಜನಗಳಿಗೆ ತುಂಬಾ ಚೆನ್ನಾಗಿ ಗೊತ್ತು, ಎಲ್ಲದನ್ನು ನೋಡ್ತಾ ಇದ್ದಾರೆ, ಈಗ ಕತ್ಲಲ್ಲಿ ಇರೋ ತರ ಕಾಣ್ತಾ ಇದ್ದಾರೆ. ಆದರೆ ನಿಜಕ್ಕೂ ಏನು ಅಂದರೆ ಚುನಾವಣೆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಇವ್ರಿಗೆ ಬೆಳಕು ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ಇವ್ರಿಗೆ ಯಾವ ರೀತಿ ಶಾಕ್ ಕೊಡಬೇಕು ಕೊಟ್ಟೆ ಕೊಡ್ತಾರೆ. ಮತ್ತಷ್ಟು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ. ಸಣ್ಣ ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸ್ತೀನಿ.